ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 9, 2025ರ ಪ್ರಚಲಿತ ವಿದ್ಯಮಾನಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ತಮಿನಿ ವನ್ಯಜೀವಿ ಅಭಯಾರಣ್ಯ, ತಮಿನಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ, ಪುಣೆ ನಗರಕ್ಕೆ ಸಮೀಪದಲ್ಲಿದೆ. ತಮಿನಿ ವನ್ಯಜೀವಿ ಅಭಯಾರಣ್ಯ ಇದು ಮಹಾರಾಷ್ಟ್ರದ ಪುಣೆ ಬಳಿಯ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಸಂರಕ್ಷಿತ ಅರಣ್ಯ ಪ್ರದೇಶವಾಗಿದೆ. ಈ ಅಭಯಾರಣ್ಯದಲ್ಲಿನ ಸಾಮಾಜಿಕ ಪರಿಸರ ಸವಾಲುಗಳನ್ನು ಪರಿಹರಿಸಲು ಮಹಾರಾಷ್ಟ್ರ ಅರಣ್ಯ ಇಲಾಖೆ ಇತ್ತೀಚೆಗೆ ಮೈಕ್ರೋಸಾಫ್ಟ್ ಮತ್ತು ಕೇಂದ್ರ ಪುಣೆಯ ಯುವ ಅಭಿವೃದ್ಧಿ ಮತ್ತು ಚಟುವಟಿಕೆಗಳೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. CYDA, ಸೆಂಟರ್ ಫಾರ್ ಯೂತ್ ಡೆವಲಪ್ಮೆಂಟ್ ಅಂಡ್ ಆಕ್ಟಿವಿಟೀಸ್. ತಮಿನಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ನೆಕ್ಸ್ಟ್ ತೀಟು ದ್ವೀಪ, ತೀಟು ಐಸ್ಲ್ಯಾಂಡ್, ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿದೆ. ಇಲ್ಲಿದೆ. ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿರುವ ಫಿಲಿಪೈನ್ಸ್ ಆಕ್ರಮಿತ ತೀಟು ದ್ವೀಪದ ಬಳಿಯ ಆಳವಿಲ್ಲದ ಸಮುದ್ರದಲ್ಲಿ ಇತ್ತೀಚೆಗೆ ಚೀನಾದ ಹಡಗು ತೀವ್ರ ಹವಾಮಾನದಿಂದಾಗಿ ನೆಲಕ್ಕೆ ಅಪ್ಪಳಿಸಿತು. ಇದರಿಂದಾಗಿ ಫಿಲಿಪೈನ್ಸ್ ಸೈನಿಕರು ಕಟ್ಟೆಚ್ಚರ ವಹಿಸಿದರು. ತೀಟು ದ್ವೀಪ ದಕ್ಷಿಣ ಚೀನಾ ಸಮುದ್ರದಲ್ಲಿದೆ, ನಿರ್ದಿಷ್ಟವಾಗಿ ಸ್ಟಾಟ್ಲಿ ದ್ವೀಪಗಳ ಸಮುದ್ರ ಸಮೂಹದಲ್ಲಿದೆ. ಸ್ಟಾಟ್ಲಿ ದ್ವೀಪಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿರುವ 100ಕ್ಕೂ ಹೆಚ್ಚು ಸಣ್ಣ ದ್ವೀಪಗಳು ಅಥವಾ ಬಂಡೆಗಳನ್ನು ಒಳಗೊಂಡಿವೆ. ಅವುಗಳ ಮೇಲೆ ಚೀನಾ, ತೈವಾನ್, ವಿಯೆಟ್ನಾಂ ಸಂಪೂರ್ಣ ಹಕ್ಕುಗಳನ್ನು ಸಾಧಿಸಿವೆ. ಕೆಲವು ಭಾಗಗಳನ್ನು ಮಲೇಷಿಯಾ ಮತ್ತು ಫಿಲಿಪೈನ್ಸ್ ಹಕ್ಕುಗಳನ್ನು ಸಾಧಿಸುತ್ತಿವೆ. ತೀಟು ದ್ವೀಪವು ನೈಸರ್ಗಿಕವಾಗಿ ಕಂಡುಬರುವ ಸ್ಟಾಟ್ಲಿ ದ್ವೀಪಗಳಲ್ಲಿ 2ನೇ ದೊಡ್ಡದಾಗಿ ದ್ವೀಪವಾಗಿದೆ. ಫಿಲಿಪೈನ್ಸ್ ಆಕ್ರಮಿಸಿಕೊಂಡಿರುವ 9 ದ್ವೀಪಗಳಲ್ಲಿ ತೀಟು ದ್ವೀಪ ದೊಡ್ಡದಾಗಿದೆ. ತೀಟು ದ್ವೀಪವು ಫಿಲಿಪೈನ್ಸ್ ಮೀನುಗಾರಿಕಾ ಗ್ರಾಮ ಮತ್ತು ಫಿಲಿಪಿನೋ ಪಡೆಗಳಿಗೆ ನೆಲೆಯಾಗಿದೆ. ತೀಟು ದ್ವೀಪ ಇದು ದಕ್ಷಿಣ ಚೀನಾ ಸಮುದ್ರದಲ್ಲಿರುವ ಸ್ಟಾಟ್ಲಿ ದ್ವೀಪ ಸಮೂಹದ ಗುಂಪಿನಲ್ಲಿರುವ ಒಂದು ದ್ವೀಪವಾಗಿದೆ. ಇದು ಫಿಲಿಪೈನ್ಸ್ನ ಅಧೀನದಲ್ಲಿದೆ. ನೆಕ್ಸ್ಟ್ ಹಿಮಾಲಯದ ಉದ್ದಬಾಲದ ಮಯೋಟಿಸ್, ಹಿಮಾಲಯನ್ ಲಾಂಗ್ ಟೇಲ್ಡ್ ಮಯೋಟಿಸ್, ಇದು ಏನು? ಇದು ಒಂದು ಜಾತಿಯ ಬಾವಲಿಯಾಗಿದೆ. ಇದು ಪಶ್ಚಿಮ ಹಿಮಾಲಯದಲ್ಲಿ ಕಂಡುಬರತಕ್ಕಂತಹ ಒಂದು ಜಾತಿಯ ಬಾವಲಿಯಾಗಿದೆ. ಇದು ಮಯೋಟಿಸ್ ಫ್ರೈಟರ್ ಕಾಂಪ್ಲೆಕ್ಸ್ ಎಂದು ಕರೆಯಲ್ಪಡುವ ರೂಪವಿಜ್ಞಾನದಲ್ಲಿ ಹೋಲುವ ಜಾತಿಗಳ ಗುಂಪಿಗೆ ಸೇರಿದೆ. ಇದು ಪೂರ್ವ ಚೀನಾ, ತೈವಾನ್, ಮಧ್ಯ ಮತ್ತು ಆಗ್ನೇಯ ಸೈಬೀರಿಯಾ, ಕೊರಿಯಾ, ಜಪಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ನಂತೆಲ್ಲ ವ್ಯಾಪಕ ವಿತರಣೆಯನ್ನ ಹೊಂದಿದೆ. ದೇವದಾರು, ಫೈನ್ ಮತ್ತು ಸಿಡರ್ ಕಾಡುಗಳಲ್ಲಿ ವಾಸಿಸುವ ಹಿಮಾಲಯದ ಉದ್ದಬಾಲದ ಮಯೋಟಿಸ್ ಹಿಮಾಲಯದ ದಕ್ಷಿಣ ಇಳಿಜಾರುಗಳಿಗೆ ಸ್ಥಳೀಯವಾಗಿರುವ ಅಪರೂಪದ ಜಾತಿಯಾಗಿದೆ. ಈ ಬಾವಲಿಗಳು ಭಾರತದ ಉತ್ತರಾಖಂಡ್ ಮತ್ತು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಕಂಡುಬಂದಿವೆ. ಬಾವಲಿಗಳು ಒಟ್ಟಾರೆ ಜೀವ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆಗಳ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ. ರಾತ್ರಿ ಇಡೀ ಬಾವಲಿಗಳು ತೋಟಗಳು, ಹೊಲಗಳು, ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ನಮ್ಮ ಮನೆಗಳ ಸುತ್ತಲಿರುವ ಕೀಟಗಳನ್ನ ತಿನ್ನುತ್ತವೆ. ಗುಹೆಗಳಿಂದ ಗಣಿಗಾರಿಕೆ ಮಾಡಿದ ಬಾವಲಿಗಳ ಹಿಕ್ಕೆಗಳು ಹೆಚ್ಚಿನ ಸಾಂದ್ರತೆಯ ಸಾರಜನಕ ಮತ್ತು ರಂಜಕವನ್ನ ಹೊಂದಿರುವುದರಿಂದ ಕೃಷಿ ಬೆಳೆಗಳಿಗೆ ಗೊಬ್ಬರವಾಗಿ ಬಳಸಲಾಗುತ್ತದೆ. ಕೆಲವು ಬಾವಲಿಗಳು ಮಕರಂದವನ್ನ ಹೀರುತ್ತವೆ, ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸುತ್ತವೆ, ಹಣ್ಣುಗಳನ್ನ ತಿನ್ನುತ್ತವೆ ಮತ್ತು ಅನೇಕ ಪ್ರಭೇದಗಳ ಮರಗಳ ಬೀಜಗಳನ್ನ ಹರಡುತ್ತವೆ. ಸಂಶೋಧಕರು ಹಿಮಾಲಯನ್ ಉದ್ದಬಾಲದ ಮಯೋಟಿಸ್ ಎಂಬ ಹೊಸ ಜಾತಿಯ ಬಾವಲಿಯನ್ನ ಕಂಡುಹಿಡಿದಿದ್ದಾರೆ. ಉದ್ದಬಾಲದ ಮಯೋಟಿಸ್ ಇದು ಏನು? ಇದು ಒಂದು ಜಾತಿಯ ಬಾವಲಿ. ಇದರ ವೈಜ್ಞಾನಿಕ ಹೆಸರು ಏನು? ಮಯೋಟಿಸ್ ಹಿಮಾಲೈಕಸ್. ಇದು ಹಿಮಾಲಯನ್ ಉದ್ದಬಾಲದ ಮಯೋಟಿಸ್ನ ಹಿಕ್ಕೆಗಳಲ್ಲಿ ಏನು ಕಂಡುಬರುತ್ತದೆ? ಸಾರಜನಕ ಮತ್ತು ರಂಜಕ ವ್ಯಾಪಕವಾಗಿ ಕಂಡುಬರುತ್ತದೆ. ನೆಕ್ಸ್ಟ್ ಏಜಿಯಾವೋ. ಚೀನಾದ ಏಜಿಯಾವೋ ಬೇಡಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಕತ್ತೆಗಳ ಬೆಲೆ 2 ಲಕ್ಷ ರೂಪಾಯಿಗಳವರೆಗೆ ಏರಿಕೆ ಕಂಡುಬಂದಿದೆ. ಹಾಗಾದರೆ ಈ ಏಜಿಯಾವೋ ಎಂದರೆ ಏನು?
ಎಜಿಯಾವೋ ಕುದಿಸಿ ಕತ್ತೆ ಚರ್ಮದಿಂದ ಪಡೆದ ಜೆಲಾಟಿನಸ್ ಉತ್ಪನ್ನವಾಗಿದೆ. ಇದು ಸಾಂಪ್ರದಾಯಿಕ ಚೀನಿ ಔಷಧದಲ್ಲಿ ಜನಪ್ರಿಯ ಘಟಕಾಂಶವಾಗಿದ್ದು ವಿವಿಧ ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇದನ್ನು ಕತ್ತೆ ಚರ್ಮ ಜೆಲಾಟಿನ್ ಅಥವಾ ಅಸಿನಿಕೋರಿಕೊಲ್ಲಾ ಕತ್ತೆ ಹೈಡಂಟು ಎಂದು ಕರೆಯುತ್ತಾರೆ. ಎಜಿಯಾವನ್ನು ಕತ್ತೆಗಳ ಚರ್ಮವನ್ನು ಕುದಿಸಿ ಕೇಂದ್ರೀಕರಿಸುವ ಮೂಲಕ ತಯಾರಿಸಲಾಗುತ್ತದೆ. ಇದು ಘನ ಜೆಲಾಟಿನ್ ಆಗಿದ್ದು ಸಾಮಾನ್ಯವಾಗಿ ಆಯತಾಕಾರದ ಆಕಾರದಲ್ಲಿರುತ್ತದೆ. ನಯವಾದ ಹೊಳಪು ಮೇಲ್ಮೈಯನ್ನ ಹೊಂದಿರುತ್ತದೆ. ಇದು ರಕ್ತಹೀನತೆಯನ್ನ ನಿವಾರಿಸಲು ಮತ್ತು ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕೆಲವರು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಿದ್ದಾರೆ. ಇದನ್ನು ಕೆಲವೊಮ್ಮೆ ನಿದ್ರಾಹೀನತೆ, ತಲೆ ತಿರುಗುವಿಕೆ ಮತ್ತು ಕೆಮ್ಮಿನಂತಹ ಪರಿಸ್ಥಿತಿಗಳಿಗೂ ಬಳಸಲಾಗುತ್ತದೆ. ಎಜಿಯಾವೋ ಬಾರ್ ಇದು ಎಜಿಯಾವೋ ಬೀಜಗಳು, ಎಳ್ಳು, ಚೈನೀಸ್ ಖರ್ಜೂರ ಮತ್ತು ಅಡುಗೆ ವೈನ್ನಿಂದ ತಯಾರಿಸಿದ ಜನಪ್ರಿಯ ಆಹಾರ ಉತ್ಪನ್ನವಾಗಿದೆ. ಪೌಷ್ಟಿಕ ಮತ್ತು ರುಚಿಕರವಾದ ಊಟಕ್ಕಾಗಿ ಎಜಿಯಾವನ್ನು ಗಂಜಿಗೆ ಸೇರಿಸಬಹುದು. ಎಜಿಯಾವನ್ನು ಕೆಲವೊಮ್ಮೆ ಚೀನಿ ಖರ್ಜೂರಕ್ಕೆ ಲೇಪನವಾಗಿ ಬಳಸಲಾಗುತ್ತದೆ. ಎಜಿಯಾವೋ ಇದು ಕತ್ತೆ ಚರ್ಮವನ್ನ ಕುದಿಸಿ ಪಡೆಯಲಾದಂತಹ ಒಂದು ಜೆಲಾಟಿನಸ್ ಉತ್ಪನ್ನವಾಗಿದೆ. ಇವುಗಳನ್ನು ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ, ಗಂಜಿಯಾಗಿ ಬಳಸಲಾಗುತ್ತದೆ ಮತ್ತು ಚೀನಿ ಖರ್ಜೂರಕ್ಕೆ ಲೇಪನವಾಗಿ ಕೂಡ ಬಳಸಲಾಗುತ್ತದೆ. ಇದು ರಕ್ತಹೀನತೆಯನ್ನ ನಿವಾರಿಸುವಲ್ಲಿ ಹೆಚ್ಚಿನ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಡುಗೆಸಿಯಾ ಪುನೆನ್ಸಿಸ್ ಇದು ಏನು? ಡುಗೆಸಿಯಾ ಪುನೆನ್ಸಿಸ್ ಇದು ಪ್ಲಾನೇರಿಯನ್ ಹುಳುವಿನ ಹೊಸ ಜಾತಿಯಾಗಿದೆ. ಪ್ಲಾನೇರಿಯನ್ಗಳು ಜಲವಾಸಿ ಚಪ್ಪಟೆ ಹುಳುಗಳಾಗಿದ್ದು ಅವುಗಳ ಅಸಾಧಾರಣ ಪುನರುತ್ಪಾದಕ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದೆ. ಇದನ್ನು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಪಾಷಾಣ ಸರೋವರದಲ್ಲಿ ಕಂಡುಹಿಡಿಯಲಾಗಿದೆ. ಪಾಷಾಣ ಸರೋವರ ಇದು ಪಶ್ಚಿಮ ಘಟ್ಟಗಳ ಜೀವವೈವಿಧ್ಯ ತಾಣದೊಳಗಿನ ಒಂದು ಜೌಗು ಪ್ರದೇಶವಾಗಿದೆ. 1983ರ ನಂತರ ಭಾರತದಲ್ಲಿ ಹೊಸ ಪ್ಲಾನೇರಿಯನ್ ಪ್ರಭೇದ ಈಗ ದಾಖಲಾಗಿದೆ. ಡುಗೆಸಿಯಾ ಪುನೆನ್ಸಿಸ್ ಹೊಸ ಜಾತಿಯು ಅದರ ಚುಕ್ಕೆ ನೋಟ, ಸ್ವಲ್ಪ ಕುಗ್ಗಿದ ಆರಿಕಲ್ಗಳು ಮತ್ತು ಉದ್ದವಾದ ಗಂಟಲು ಕುಳಿ ಗೋನೋಪೋರ್ಗಳಿಂದ ನಿರೂಪಿಸಲ್ಪಟ್ಟಿದೆ. ಹಿಂಭಾಗವು ಗಾಢ ಕಂದು ಬಣ್ಣದಲ್ಲಿ ಕಾಣುತ್ತಿದ್ದು ತಿಳಿ ಕಂದು ಬಣ್ಣದ್ದಾಗಿದೆ. ಕುಹರದ ಭಾಗವು ಮುಸುಕಾಗಿ ಕಾಣುತ್ತದೆ. ಮೊಟ್ಟೆಗಳು ವೃತ್ತಾಕಾರದಲ್ಲಿರುತ್ತವೆ ಮತ್ತು ಕೆಂಪು ಬಣ್ಣವನ್ನ ಹೊಂದಿರುತ್ತವೆ. ಆರಿಕ್ಯುಲರ್ ಚಡಿಗಳು 2 ಪ್ರಕಾಶಮಾನವಾದ ಕಪ್ಪು ಕಣ್ಣುಗಳನ್ನ ಸುತ್ತುವರೆದಿವೆ. ಇದು 10 ರಿಂದ 13 ದಿನಗಳಲ್ಲಿ ಸಂಪೂರ್ಣವಾಗಿ ಇದನ್ನ ಪುನರುತ್ಪಾದಿಸಬಹುದು. ಡುಗೆಸಿಯಾ ಪುನೆನ್ಸಿಸ್ ಇದು ಪ್ಲಾನೇರಿಯನ್ನ ಒಂದು ಹುಳು. ಮಹಾರಾಷ್ಟ್ರದ ಪಾಷಾಣ ಸರೋವರದಲ್ಲಿ ಪತ್ತೆಯಾಗಿದೆ. ಇದನ್ನ 10 ರಿಂದ 13 ದಿನಗಳಲ್ಲಿ ಸಂಪೂರ್ಣವಾಗಿ ಪುನರುತ್ಪಾದಿಸಬಹುದು. ಪಾಷಾಣ ಸರೋವರ ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂತಹ ಒಂದು ಜೌಗು ಪ್ರದೇಶವಾಗಿದೆ. ನೆಕ್ಸ್ಟ್ ಸ್ಟ್ರಾಟೋಸ್ಫಿಯರಿಕ್ ಏರೋಸಾಲ್ ಇಂಜೆಕ್ಷನ್. ಸ್ಟ್ರಾಟೋಸ್ಫಿಯರಿಕ್ ಏರೋಸಾಲ್ ಇಂಜೆಕ್ಷನ್ ಇದನ್ನ ಸ್ಟ್ರಾಟೋಸ್ಫಿಯರಿಕ್ ಏರೋಸಾಲ್ ಇಂಟರ್ವೆನ್ಷನ್ ಎಂದು ಕರೆಯುತ್ತಾರೆ. ಇದು ವಾಯುಮಂಡಲಕ್ಕೆ ಪ್ರತಿಫಲಿತ ಕಣಗಳನ್ನ ಚುಚ್ಚುವ ಮೂಲಕ ಜಾಗತಿಕ ತಾಪಮಾನ ಏರಿಕೆಯನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿರುವ ಪ್ರಸ್ತಾವಿತ ಸೌರ ಭೂ ಎಂಜಿನಿಯರಿಂಗ್ ತಂತ್ರವಾಗಿದೆ. ಈ ಕಣಗಳು ಸಾಮಾನ್ಯವಾಗಿ ಸಲ್ಫರ್ ಡೈಆಕ್ಸೈಡ್ ನಂತರ ಆಕ್ಸಿಡೀಕರಣಗೊಂಡು ಸಲ್ಫೇಟ್ ಏರೋಸಾಲ್ಗಳನ್ನು ರೂಪಿಸುತ್ತವೆ. ಒಳಬರುವ ಸೂರ್ಯನ ಬೆಳಕಿನ ಒಂದು ಭಾಗವನ್ನ ಬಾಹ್ಯಾಕಾಶಕ್ಕೆ ಪ್ರತಿಫಲಿಸುತ್ತವೆ. ಹೀಗಾಗಿ ಭೂಮಿಯ ಮೇಲ್ಮೈಯನ್ನ ತಂಪಾಗಿಸುತ್ತವೆ. ಜ್ವಾಲಾಮುಖಿ ಸ್ಫೋಟಗಳ ತಂಪಾಗಿಸುವ ಪರಿಣಾಮಗಳಿಂದ ಇದು ಪ್ರೇರಿತವಾಗಿದೆ. ಇದು ಭೂಮಿಯಿಂದ ಹೀರಿಕೊಳ್ಳಲ್ಪಡುವ ಸೌರ ವಿಕಿರಣದ ಪ್ರಮಾಣವನ್ನ ಕಡಿಮೆ ಮಾಡುವ ಮೂಲಕ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮಗಳನ್ನು ಸಮರ್ಥವಾಗಿ ತಗ್ಗಿಸುತ್ತದೆ. ಸ್ಟ್ರಾಟೋಸ್ಫಿಯರಿಕ್ ಏರೋಸಾಲ್ ಇಂಜೆಕ್ಷನ್
ಇದನ್ನ ತಾಪಮಾನದ ಏರಿಕೆಯನ್ನ ಕಡಿಮೆ ಮಾಡಲು ಕಂಡುಹಿಡಿಯಲಾದಂತಹ ಒಂದು ಎಂಜಿನಿಯರಿಂಗ್ ತಂತ್ರವಾಗಿದೆ. ಇದರಲ್ಲಿ ಸಲ್ಫರ್ ಡೈಆಕ್ಸೈಡ್ಗಳು ಆಕ್ಸಿಡೀಕರಣಗೊಂಡು ಸಲ್ಫೇಟ್ ಏರೋಸಾಲ್ಗಳಾಗಿ ಪರಿವರ್ತನೆಯಾಗುತ್ತವೆ. ನೆಕ್ಸ್ಟ್ ದುಧ್ವಾ ಹುಲಿ ಅಭಯಾರಣ್ಯ. ದುಧ್ವಾ ಎಲ್ಲಿದೆ? ದುಧ್ವಾ ಹುಲಿ ಅಭಯಾರಣ್ಯವು ಈಗ 180 ಚಿಟ್ಟೆ ಪ್ರಭೇದಗಳನ್ನ ಹೊಂದಿದೆ. ಇದು ಆರೋಗ್ಯಕರ ಪರಿಸರ ವ್ಯವಸ್ಥೆಯನ್ನ ಸೂಚಿಸುತ್ತದೆ. ಜೊತೆಗೆ 135 ಹುಲಿಗಳು ಅದರ ಜೀವ ವೈವಿಧ್ಯತೆಯ ಮಹತ್ವವನ್ನ ಹೆಚ್ಚಿಸಿವೆ. ದುಧ್ವಾ ಹುಲಿ ಅಭಯಾರಣ್ಯ ಯಾವಾಗ ಆರಂಭವಾಯಿತು? 1988ರಲ್ಲಿ ಸ್ಥಾಪನೆಯಾದ ದುಧ್ವಾ ಹುಲಿ ಮೀಸಲು ಪ್ರದೇಶ ಭಾರತ ನೇಪಾಳ ಗಡಿಯ ಬಳಿ ಇರುವ ಭಾರತದ ಉತ್ತರ ಪ್ರದೇಶದ ಟೈರೈ ಪ್ರದೇಶದಲ್ಲಿ ಇರುವ ಸಂರಕ್ಷಿತ ಪ್ರದೇಶವಾಗಿದೆ. ಇದು ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಿಶನ್ಪುರ್ ಮತ್ತು ಕಟರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯಗಳನ್ನ ಒಳಗೊಂಡಿದೆ. ಈ ಅಭಯಾರಣ್ಯವು ಬಂಗಾಳ ಹುಲಿಗಳು, ಭಾರತೀಯ ಖಡ್ಗಮೃಗಗಳು, ಜೋಗು ಜಿಂಕೆಗಳು, ಚಿರತೆಗಳು ಮತ್ತು ವಿವಿಧ ಪಕ್ಷಿ ಪ್ರಭೇದಗಳನ್ನ ಒಳಗೊಂಡಂತೆ ಶ್ರೀಮಂತ ಜೀವ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. 1958ರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿ 1977ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ 1988ರಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪಿಸಲಾಗಿದೆ. ಗಂಗಾ ನದಿಯ ಉಪನದಿಯಾದ ಸುಹೇಲಿ ಮತ್ತು ಮೋಹನ ಸೇರಿದಂತೆ ಹಲವಾರು ನದಿಗಳು ಉದ್ಯಾನವನದ ಮೂಲಕ ಹರಿಯುತ್ತವೆ. ದುಧ್ವಾ ಹುಲಿ ಅಭಯಾರಣ್ಯ 1988ರಲ್ಲಿ ಸ್ಥಾಪನೆಯಾಗಿದೆ. ಇದಕ್ಕೂ ಮೊದಲು ಇದು 1977ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿತ್ತು. 1958ರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿತ್ತು. ದುಧ್ವಾ ಹುಲಿ ಮೀಸಲು ಪ್ರದೇಶದಲ್ಲಿ ಹರಿತಕ್ಕಂತಹ ನದಿಗಳು ಸುಹೇಲಿ, ಮೋಹನ, ಇನ್ನು ಹಲವಾರು ನದಿಗಳು ಹರಿಯುತ್ತವೆ. ಸುಹೇಲಿ ಮತ್ತು ಮೋಹನ ಯಾವ ನದಿಯ ಉಪನದಿಗಳಾಗಿವೆ? ಇವು ಗಂಗಾ ನದಿಯ ಉಪನದಿಗಳಾಗಿವೆ. ನೆಕ್ಸ್ಟ್ ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆ ನ್ಯಾಷನಲ್ ಆಟೋಮೇಟೆಡ್ ಫಿಂಗರ್ ಪ್ರಿಂಟ್ ಐಡೆಂಟಿಫಿಕೇಶನ್ ಸಿಸ್ಟಮ್. ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆ ವಿದೇಶಿಯರ ಗುರುತಿನ ಪೋರ್ಟಲ್ನಲ್ಲಿ ಪತ್ತೆಯಾದ ಅಕ್ರಮ ವಲಸಿಗರ ಬಯೋಮೆಟ್ರಿಕ್ಗಳನ್ನ ಅಪ್ಲೋಡ್ ಮಾಡುವಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನ ಎದುರಿಸಿದ ನಂತರ ಕೇಂದ್ರವು ಪೋರ್ಟಲ್ ಕಾರ್ಯವಿಧಾನವನ್ನ ಪರಿಷ್ಕರಿಸಿದೆ ಮತ್ತು ವಲಸೆ ವೀಸಾ ವಿದೇಶಿಯರ ನೋಂದಣಿ ಟ್ರ್ಯಾಕಿಂಗ್ ಸಿಸ್ಟಮ್ನ ಜಿಲ್ಲಾ ಪೊಲೀಸ್ ಮಾಡ್ಯೂಲ್ ಅಡಿಯಲ್ಲಿ ಜಿಲ್ಲೆಗಳಲ್ಲಿ ಲಭ್ಯವಿರುವ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಗಳನ್ನ ಈಗ ಬಳಸುವಂತೆ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಹೇಳಿದೆ. ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆ ಇದು ಅಪರಾಧ ಮತ್ತು ಅಪರಾಧ ಸಂಬಂಧಿತ ಬೆರಳಚ್ಚುಗಳ ಅಖಿಲ ಭಾರತ ಹುಡುಕಬಹುದಾದ ಡೇಟಾಬೇಸ್ ಆಗಿದೆ. ಇದು ಗೃಹ ಸಚಿವಾಲಯದ ಅಧೀನದಲ್ಲಿದೆ. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಎಲ್ಲಾ ಅಪರಾಧಿಗಳ ಬೆರಳಚ್ಚು ಡೇಟಾವನ್ನ ಸಂಗ್ರಹಿಸುವುದು, ಕಾನೂನು ಜಾರಿ ಸಂಸ್ಥೆಗಳಿಗೆ ನೈಜ ಸಮಯದಲ್ಲಿ 24/7 ಡೇಟಾಬೇಸ್ನಿಂದ ಮಾಹಿತಿಯನ್ನ ಅಪ್ಲೋಡ್ ಮಾಡಲು, ಪತ್ತೆ ಹಚ್ಚಲು ಮತ್ತು ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ. ಇದನ್ನ ನವದೆಹಲಿಯಲ್ಲಿರುವ ಕೇಂದ್ರೀಯ ಬೆರಳಚ್ಚು ಬ್ಯೂರೋದಲ್ಲಿ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನಿರ್ವಹಿಸುತ್ತದೆ. ಕೆಲವೇ ನಿಮಿಷಗಳಲ್ಲಿ ವ್ಯಕ್ತಿಯನ್ನ ಪತ್ತೆ ಹಚ್ಚಲು ಮತ್ತು ಆ ವ್ಯಕ್ತಿಯ ಹೆಸರನ್ನ ಇತರ ಪೊಲೀಸ್ ಮಾಹಿತಿ ಉಲ್ಲೇಖ ವ್ಯವಸ್ಥೆಗಳಲ್ಲಿ ಸಂಗ್ರಹವಾಗಿರುವ ಯಾವುದೇ ಸಕ್ರಿಯ ವಾರಂಟ್ಗಳು, ಎಚ್ಚರಿಕೆಗಳು ಅಥವಾ ಸಂಬಂಧಿತ ಅಪರಾಧ ನಡವಳಿಕೆಯ ಬಗ್ಗೆ ಮಾಹಿತಿಗೆ ಸಂಪರ್ಕಿಸಲು ಸಾಧ್ಯವಿದೆ. NAFIS ಇದು ಬಯೋಮೆಟ್ರಿಕ್ಸ್ ಆಧಾರದ ಮೇಲೆ ಪ್ರತಿ ಅಪರಾಧಿಗೆ ವಿಶಿಷ್ಟವಾದ 10 ಅಂಕಿಯ ರಾಷ್ಟ್ರೀಯ ಫಿಂಗರ್ ಪ್ರಿಂಟ್ ಸಂಖ್ಯೆಯನ್ನ ನಿಗದಿಪಡಿಸುತ್ತದೆ. ಅಪರಾಧಿಯ ಜೀವಿತಾವಧಿಯಲ್ಲಿ ವಿಶಿಷ್ಟ ಐಡಿಯನ್ನ ಬಳಸಲಾಗುತ್ತದೆ. ವಿಭಿನ್ನ FIRಗಳ ಅಡಿಯಲ್ಲಿ ದಾಖಲಾಗುವ ವಿಭಿನ್ನ ಅಪರಾಧಗಳನ್ನ ಒಂದೇ ರಾಷ್ಟ್ರೀಯ ಬೆರಳಚ್ಚು ಸಂಖ್ಯೆಗೆ ಸೇರಿದ ಘಟನೆಗಳಾಗಿ ದಾಖಲಿಸಲಾಗುತ್ತದೆ. ಐಡಿಯ ಮೊದಲ 2 ಅಂಕೆಗಳು ಅಪರಾಧಿ ನೋಂದಾಯಿಸಲ್ಪಟ್ಟ ರಾಜ್ಯದ ರಾಜ್ಯ ಸಂಕೇತವಾಗಿರುತ್ತದೆ, ನಂತರ ಅನುಕ್ರಮ ಸಂಖ್ಯೆಯಾಗಿರುತ್ತದೆ. ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆ
ಇದರಲ್ಲಿ ಇದು ಗೃಹ ಸಚಿವಾಲಯದ ಅಧೀನದಲ್ಲಿದೆ. 10 ಅಂಕಿಯ ವಿಶಿಷ್ಟ ಫಿಂಗರ್ ಪ್ರಿಂಟ್ ಸಂಖ್ಯೆಯನ್ನ ಇದು ನಿಗದಿಪಡಿಸುತ್ತದೆ. ಅಪರಾಧಿಗಳನ್ನ ಶೀಘ್ರವಾಗಿ ಪತ್ತೆ ಹಚ್ಚಲು ಇದು ಸಹಾಯ ಮಾಡುತ್ತದೆ. ಆರ್ಸಿಯಾ ಮಾನ್ಸ್. ನಾಸಾ 2001ರ ಮಾರ್ಸ್ ಒಡಿಸಿ ಆರ್ಬಿಟರ್ ಇತ್ತೀಚೆಗೆ ಮಂಗಳ ಗ್ರಹದ ಬೃಹತ್ ಆರ್ಸಿಯಾ ಮಾನ್ಸ್ ಜ್ವಾಲಾಮುಖಿಯನ್ನ ಸೆರೆ ಹಿಡಿದಿದೆ. ಆರ್ಸಿಯಾ ಮಾನ್ಸ್ ಮಂಗಳದ ತಾರ್ಸಿಸ್ ಪ್ರದೇಶದಲ್ಲಿ ನೆಲೆಗೊಂಡಿರುವ ಬೃಹತ್ ಗುರಾಣಿ ಜ್ವಾಲಾಮುಖಿಯಾಗಿದೆ. ಇದು ಸೌರವ್ಯೂಹದ ಅತಿದೊಡ್ಡ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ಆರ್ಸಿಯಾ ಮಾನ್ಸ್ ಶತಕೋಟಿ ವರ್ಷಗಳಿಂದ ಜ್ವಾಲಾಮುಖಿಯಾಗಿ ಸಕ್ರಿಯವಾಗಿದೆ ಎಂದು ನಂಬಲಾಗಿದೆ. ಆರ್ಸಿಯಾ ಮಾನ್ಸ್ ಇದು ಏನು? ಇದು ಮಂಗಳ ಗ್ರಹದಲ್ಲಿ ಇರ್ತಕ್ಕಂತಹ ತಾರ್ಸಿಸ್ ಪ್ರದೇಶದ ಒಂದು ಬೃಹತ್ ಗುರಾಣಿ ಜ್ವಾಲಾಮುಖಿಯಾಗಿದೆ. ಇದು ಸೌರವ್ಯೂಹದ ಅತಿದೊಡ್ಡ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ಸೌರವ್ಯೂಹದ ಅತಿದೊಡ್ಡ ಜ್ವಾಲಾಮುಖಿ ಯಾವುದು? ಆರ್ಸಿಯಾ ಮಾನ್ಸ್. ಐಸ್ಟಾರ್ ವಿಮಾನಗಳು. ಐಸ್ಟಾರ್ ಏರ್ಕ್ರಾಫ್ಟ್ ಭಾರತೀಯ ವಾಯುಪಡೆ IAF ಇಂಡಿಯನ್ ಏರ್ಫೋರ್ಸ್ ಮುಂಬರುವ ಐಸ್ಟಾರ್ ವಿಮಾನಗಳ ಸ್ವಾಧೀನಗಳೊಂದಿಗೆ ತನ್ನ ಕಾರ್ಯಾಚರಣೆಯ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲು ಸಜ್ಜಾಗಿದೆ. ಐಸ್ಟಾರ್ ವಿಮಾನವು ಸುರಕ್ಷಿತ ದೂರದಿಂದ ನಿರ್ಣಾಯಕ ಶತ್ರು ಗುರಿಗಳ ಮೇಲೆ ನಿಖರವಾದ ದಾಳಿಯನ್ನು ನಡೆಸಲು IAFಗೆ ಅಧಿಕಾರ ನೀಡುತ್ತದೆ. ಐಸ್ಟಾರ್ ಯೋಜನೆಯು ಬೋಯಿಂಗ್ ಅಥವಾ ಬೊಂಬಾರ್ಡಿಯರ್ನಂತಹ ಪ್ರಮುಖ ಅಂತಾರಾಷ್ಟ್ರೀಯ ತಯಾರಕರಿಂದ 3 ಸುಧಾರಿತ ವಿಮಾನಗಳನ್ನು ಖರೀದಿಸುವುದನ್ನು ಒಳಗೊಂಡಿರುತ್ತದೆ. ಈ ವಿಮಾನಗಳು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದ ಸ್ಥಳೀಯ ಸಂವೇದಕ ಮತ್ತು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳೊಂದಿಗೆ ಸಜ್ಜುಗೊಳ್ಳುತ್ತವೆ. ಐಸ್ಟಾರ್ ವಿಮಾನಗಳು ಬಹುಸ್ಪೆಕ್ಟ್ರಲ್ ಕಣ್ಗಾವಲು ಸಾಮರ್ಥ್ಯಗಳನ್ನು ಒದಗಿಸುತ್ತವೆ. ಅವು ರೆಡಾರ್ ಸ್ಥಾಪನೆಗಳು, ಕಮಾಂಡ್ ಪೋಸ್ಟ್ನಂತಹ ಶತ್ರು ಸ್ವತ್ತುಗಳನ್ನು ಪತ್ತೆ ಹಚ್ಚಬಹುದು, ಟ್ರ್ಯಾಕ್ ಮಾಡಬಹುದು ಮತ್ತು ಗುರಿಯಾಗಿಸಬಹುದು. ಹಗಲು ರಾತ್ರಿ ಮತ್ತು ಸಂಕೀರ್ಣ ಭೂಪ್ರದೇಶದಲ್ಲಿ ಇದು ಸಾಧ್ಯವಾಗಲಿದ್ದು, ವಿವಿಧ ಪರಿಸರಗಳಲ್ಲಿ ಕಾರ್ಯಾಚರಣೆ ಪರಿಣಾಮಕಾರಿತ್ವವನ್ನು ಖಚಿತಪಡಿಸುತ್ತದೆ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಇಸ್ರೇಲ್ ಸೇರಿದಂತೆ ಕೆಲವೇ ದೇಶಗಳು ಮಾತ್ರ ಇಂತಹ ಮುಂದುವರೆದ ವೈಮಾನಿಕ ಸಾಮರ್ಥ್ಯಗಳನ್ನು ಹೊಂದಿವೆ. ಐಸ್ಟಾರ್ ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಟಾರ್ಗೆಟ್ ಅಕ್ವೈಸೇಷನ್ ರಿಕಾನ್ಸೆನ್ಸ್ ಗುಪ್ತಚರ ಕಣ್ಗಾವಲು ಗುರಿ ಸ್ವಾಧೀನ ವಿಚಕ್ಷಣಾ ವಿಮಾನ. ಭಾರತೀಯ ವಾಯುಪಡೆ ಇವುಗಳನ್ನು ತನ್ನ ಪಡೆಗೆ ಸೇರಿಸಿಕೊಳ್ಳಲು ಸಜ್ಜಾಗಿದೆ. ನೆಕ್ಸ್ಟ್ ಡ್ರಮ್ ಅಪ್ಲಿಕೇಶನ್. ಡ್ರಮ್ ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ. IIT ಖರಗ್ಪುರದ ತಂಡವು ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ ವೆಬ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದು ಗಾಳಿಯ ಗುಣಮಟ್ಟ ಮತ್ತು ಇಂಧನ ದಕ್ಷತೆಯ ಆಧಾರದ ಮೇಲೆ ರಸ್ತೆಗಳನ್ನು ಆಯ್ಕೆ ಮಾಡಲು ಬಳಕೆದಾರರಿಗೆ ಸಹಾಯ ಮಾಡುತ್ತದೆ. ಡ್ರಮ್ ಎಂಬುದು ಬಳಕೆದಾರರಿಗೆ ವಾಯು ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡುವ ಮಾರ್ಗಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ವೆಬ್ ಅಪ್ಲಿಕೇಶನ್ ಆಗಿದೆ. ಈ ಅಪ್ಲಿಕೇಶನ್ 5 ಮಾರ್ಗ ಆಯ್ಕೆಗಳನ್ನು ನೀಡುತ್ತದೆ. ಕಡಿಮೆ ವೇಗವಾದ ವಾಯು ಮಾಲಿನ್ಯಕ್ಕೆ ಕನಿಷ್ಠ ಒಡ್ಡುವಿಕೆ, ಕನಿಷ್ಠ ಇಂಧನ ಬಳಕೆಯ ಮಾರ್ಗ, ಎಲ್ಲ ಅಂಶಗಳನ್ನು ಸಮತೋಲನಗೊಳಿಸಲು ಸೂಚಿಸಲಾದ ಮಾರ್ಗ. ಈ ವ್ಯವಸ್ಥೆಯು ಗ್ರಾಫ್ ಹಾಪರ್ ರೂಟಿಂಗ್ ಲೈಬ್ರರಿಯನ್ನು ಬಳಸಿಕೊಳ್ಳುತ್ತದೆ. ಗ್ರಾಫ್ ಹಾಪರ್ ಎಂದರೆ ಸ್ಥಳಗಳ ನಡುವೆ ಉತ್ತಮ ಮಾರ್ಗಗಳನ್ನು ಹುಡುಕಲು ಜನಪ್ರಿಯ ಮುಕ್ತ ಮೂಲ ಜಾವಾ ಆಧಾರಿತ ರೂಟಿಂಗ್ ಲೈಬ್ರರಿ ಮತ್ತು ಸರ್ವರ್. ಇದನ್ನು ಮೊಬೈಲ್ ನ್ಯಾವಿಗೇಷನ್, ಬೈಕ್ ರೂಟಿಂಗ್ ಅಪ್ಲಿಕೇಶನ್ಗಳು ಮತ್ತು ಸರ್ವರ್ ಸೈಡ್ ರೂಟಿಂಗ್ ಸೇವೆಗಳು ಸೇರಿದಂತೆ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. ಮಾರ್ಗ ಹುಡುಕಾಟಕ್ಕೆ ವೇಗವಾದ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ನೀಡಲಾಗುತ್ತದೆ. ಮ್ಯಾಪ್ ಬಾಕ್ಸ್ನಿಂದ ಲೈವ್ ನವೀಕರಣಗಳನ್ನು ಪಡೆಯಲಾಗುತ್ತದೆ. ಡ್ರಮ್ ಅಪ್ಲಿಕೇಶನ್ ಡೈನಾಮಿಕ್ ರೂಟ್ ಪ್ಲಾನಿಂಗ್ ಫಾರ್ ಅರ್ಬನ್ ಗ್ರೀನ್ ಮೊಬಿಲಿಟಿ ಅಪ್ಲಿಕೇಶನ್. ಇದನ್ನು ವಾಯು ಮಾಲಿನ್ಯಕ್ಕೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡಲು, ಮಾರ್ಗಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದಂತಹ ಒಂದು ವೆಬ್ ಅಪ್ಲಿಕೇಶನ್ ಆಗಿದೆ. ಜುಡ್ಪಿ ಜಂಗಲ್ ಲ್ಯಾಂಡ್ಸ್. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ.
ಮಹಾರಾಷ್ಟ್ರದ ವಿದರ್ಭ ಪ್ರದೇಶದಲ್ಲಿರುವ ಜುಡ್ಪಿ ಅರಣ್ಯ ಭೂಮಿಯನ್ನ ಅರಣ್ಯ ಭೂಮಿ ಎಂದು ವರ್ಗೀಕರಿಸಬೇಕು ಎಂದು ಭಾರತದ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ನ್ಯಾಯಾಲಯವು ಉಲ್ಲೇಖಿಸಿರುವ ಅಧಿಕೃತ ವರದಿಯ ಪ್ರಕಾರ ಜುಡ್ಪಿ ಎಂಬುದು ಮರಾಠಿ ಪದವಾಗಿದ್ದು ಇದರ ಅಕ್ಷರಶಃ ಅರ್ಥ ಪೊದೆಗಳು ಮತ್ತು ಜುಡ್ಪಿ ಭೂಮಿ ಎಂದರೆ ಪೊದೆಗಳಿಂದ ಕೂಡಿದ ಬೆಳವಣಿಗೆಯೊಂದಿಗೆ ಖಾಲಿಯಾಗದ ಕೆಳಮಟ್ಟದ ಭೂಮಿ. ಕೃಷಿ ಮತ್ತು ಇತರ ಉದ್ದೇಶಗಳಿಗಾಗಿ ವೈಯಕ್ತಿಕ ರೈತರು ಆಕ್ರಮಿಸಿಕೊಳ್ಳದ ಎಲ್ಲಾ ಪಾಳು ಭೂಮಿಗಳಿಗೆ ಈ ಪದವನ್ನು ಬಳಸಲಾಗುತ್ತಿತ್ತು. ವರದಿಯ ಪ್ರಕಾರ ಜುಡ್ಪಿ ಅರಣ್ಯ ಭೂಮಿಗಳು ಪೂರ್ವ ವಿದರ್ಭದ 6 ಜಿಲ್ಲೆಗಳಾದ ನಾಗ್ಪುರ್, ಚಂದ್ರಪುರ್, ಗಡ್ಚಿರೋಲಿ, ಭಂಡಾರ, ವಾರ್ಧಾ, ಗೋಂಡಿಯಾಗಳಿಗೆ ವಿಶಿಷ್ಟವಾಗಿದ್ದು ಕಳೆದ ಹಲವಾರು ದಶಕಗಳಿಂದ ಅರಣ್ಯೇತರ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಜುಡ್ಪಿ ಜಂಗಲ್ ಲ್ಯಾಂಡ್ಸ್ ಇದು ಮಹಾರಾಷ್ಟ್ರದ ವಿದರ್ಭ ಪ್ರದೇಶದಲ್ಲಿದೆ. ಜುಡ್ಪಿ ಅಂದರೆ ಪೊದೆಗಳು, ಇದು ಒಂದು ಮರಾಠಿ ಪದವಾಗಿದೆ. ಜುಡ್ಪಿ ಭೂಮಿ ಎಂದರೆ ಪೊದೆಗಳಿಂದ ಆವೃತವಾದಂತಹ ಒಂದು ಭೂಮಿ. ಇದನ್ನ ಕೃಷಿಗೆ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ನೆಕ್ಸ್ಟ್, ಸಂಖ್ಯಾಶಾಸ್ತ್ರೀಯ ವ್ಯವಹಾರ ನೋಂದಣಿ. ಸ್ಟ್ಯಾಟಿಸ್ಟಿಕಲ್ ಬಿಸಿನೆಸ್ ರಿಜಿಸ್ಟರ್. ಭಾರತ ಸರ್ಕಾರವು ಸಂಖ್ಯಾಶಾಸ್ತ್ರೀಯ ವ್ಯವಹಾರ ನೋಂದಣಿಯನ್ನ ಪ್ರಾರಂಭಿಸಲು ಸಜ್ಜಾಗಿದೆ. ಸಂಖ್ಯಾಶಾಸ್ತ್ರೀಯ ವ್ಯವಹಾರ ನೋಂದಣಿ ಎಂದರೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿಯಿಂದ ನಿರ್ವಹಿಸಲ್ಪಡುವ ವ್ಯವಹಾರಗಳ ಡೈರೆಕ್ಟರಿ. ಇದು ಆರ್ಥಿಕ ದತ್ತಾಂಶವನ್ನ ಸಂಗ್ರಹಿಸಲು ಮತ್ತು ವಿಶ್ಲೇಷಿಸಲು ಒಂದು ಚೌಕಟ್ಟನ್ನ ಒದಗಿಸುತ್ತದೆ. ಅಧಿಕೃತ ಅಂಕಿಅಂಶಗಳನ್ನ ತಯಾರಿಸುವಲ್ಲಿ, ಸಮೀಕ್ಷೆಗಳು ಮತ್ತು ಜನಗಣತಿಗಳಲ್ಲಿ ನಿಖರತೆ, ಸ್ಥಿರತೆ ಮತ್ತು ಹೋಲಿಕೆಯನ್ನ ಖಚಿತಪಡಿಸಿಕೊಳ್ಳುವಲ್ಲಿ ಇದು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತದೆ. ಎಸ್ಬಿಆರ್ ಆರ್ಥಿಕ ಜನಗಣತಿಗಳು ವ್ಯವಹಾರ ಸಮೀಕ್ಷೆಗಳಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಜಿಡಿಪಿ ಲೆಕ್ಕಾಚಾರಗಳಲ್ಲಿ ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ವ್ಯವಹಾರ ದತ್ತಾಂಶದ ಗುಣಮಟ್ಟವನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮದ ಅನುಷ್ಠಾನ ಸಚಿವಾಲಯ ಈ ಯೋಜನೆಯನ್ನ ಮುನ್ನಡೆಸುತ್ತಿದೆ. ಮಿನಿಸ್ಟರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ವ್ಯವಹಾರಗಳ ಸಮಗ್ರ ಡೇಟಾಬೇಸ್ ಅನ್ನ ಎಸ್ಬಿಆರ್ ಒದಗಿಸುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.